ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಖಾಸಗಿ ಶಾಲೆಯಲ್ಲಿ ಹಿಂದೂ ವಿದ್ಯಾರ್ಥಿಗೆ ಇದೆಂತ ಹೋಮ್ ವರ್ಕ್. ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಕಲಿಯುವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಶಿಕ್ಷಕರು. ಹೈದರಾಬಾದ್ನ ಸಯೀದಾಬಾದ್ನಲ್ಲಿರುವಂಥ ಖಾಸಗಿ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. 2ನೇ ತರಗತಿ ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಓದುವ ಹೋಮ್ವರ್ಕ್ ಕೊಟ್ಟಿದ್ದಾರಂತೆ ಅಲ್ಲಿನ ಶಿಕ್ಷಕರು. ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಕಲಿಬೇಕು ಅಂತ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಲ್ಲಿನ ಶಿಕ್ಷಕರು. ಹೈದರಾಬಾದ್ನ ಸಯೀದಾಬಾದ್ನಲ್ಲಿರುವಂಥ ಖಾಸಗಿ ಶಾಲೆಯಲ್ಲಾಗಿರುವಂಥ ಘಟನೆ ಇದು. 2ನೇ ತರಗತಿ ಓದ್ತಾ ಇರುವಂಥ ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಓದುವ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಕಲ್ಮಾ ಮತ್ತು ಸೂರತ್ ಅಲ್ ಫಾತಿಹಾ ಓದುವಂತೆ ಹೋಮ್ವರ್ಕ್ ನೀಡಿರೋದು. ಹಿಂದೂ ವಿದ್ಯಾರ್ಥಿಗೆ ಹೋಮ್ವರ್ಕ್ ಕೊಟ್ಟಿದ್ದ ಶಿಕ್ಷಕಿ ಶೇಖ್ ಆಯಿಷಾ. ಫುಲ್ ನೇಮ್ ಶೇಖ್ ಆಯಿಷಾ ಪರ್ವೀನ್ ಅಂತ ಹೇಳಿ ಶಿಕ್ಷಕಿ ಆಕೆ. ಶಾಲಾ ಡೈರಿಯಲ್ಲಿ ಕಲ್ಮಾ ಮತ್ತು ಫಾತಿಹಾ ಪ್ರಾರ್ಥನೆ ಕಂಠಪಾಠಕ್ಕೆ ಪರ್ವೀನ್ ಬರೆದಿದ್ರಂತೆ. ಪೋಷಕರು ಮಗನ ಡೈರಿ ಗಮನಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ತಮ್ಮ ಒಪ್ಪಿಗೆ ಇಲ್ಲದೆ ಬೇರೆ ಧರ್ಮದ ಪ್ರಾರ್ಥನೆ ಕಲಿಯೋಕೆ ಹೇಳಿದ್ದು ಹೇಗೆ? ಶಾಲೆಗೆ ಹೋಗಿ ಆಡಳಿತ ಮಂಡಳಿಗೆ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೋಷಕರ ಆಕ್ರೋಶ ಬೆನ್ನಲ್ಲೇ ಶಿಕ್ಷಕಿ ಶೇಖ್ ಆಯಿಷಾ ಪರ್ವೀನ್ ಅನ್ನ ವಜಾಗೊಳಿಸಲಾಗಿದೆ ಶಾಲೆಯ ಆಡಳಿತ ಮಂಡಳಿ. ಶಿಕ್ಷಣ ಸಂಸ್ಥೆಯ ಯಾವ ಶಾಖೆಗಳಲ್ಲೂ ಪರ್ವೀನ್ಗೆ ಕೆಲಸ ನೀಡದಂತೆ ಸೂಚನೆ ನೀಡಲಾಗಿದೆ. ಶಿಕ್ಷಕಿ ಅಚಾತುರ್ಯದಿಂದ ನಡೆದ ತಪ್ಪು ಅಂತ ಒಪ್ಪಿಕೊಂಡ ಸಕ್ಸಸ್ ದಿ ಸ್ಕೂಲ್. ಹಿಂದೆಯೂ ಹೀಗೆ ಬರೆದು ನಂತರ ಕಾಟ್ ಹಾಕಲಾಗಿತ್ತಂತೆ, ಅದನ್ನ ಅಳಿಸಿ ಹಾಕಲಾಗಿತ್ತಂತೆ. ಅದನ್ನ ಪೋಷಕರೇ ಹೇಳ್ತಾ ಇದ್ದಾರೆ. ಶಾಲೆ ವಿರುದ್ಧ ಸಯೀದಾಬಾದ್ ಠಾಣೆಯಲ್ಲಿ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. It is not mandatory for us get every diary, each and every diary. No. Actually teacher రాయడమే తప్పు. రాయొద్దు. ఎందుకు రాస్తారు? ఎందుకు రాస్తారు? బై మిస్టేక్ ఎట్లా రాస్తారు? బుర్ర ఉండి కావాలని బై మిస్టేక్ ఎట్లా రాస్తారు? I have recorded what you are telling right now. It is mandatory and it is, wait, let me talk, and it is mandatory on every children's book. Then you should also write that Bhagavad Gita is mandatory. Wait, excuse me, पहले भी लिखा था strike off क्या है previous paper में. I am not going to leave this. నేను మొత్తం మీడియా కిస్తా. It is not mandatory for us get every diary, each and every diary. That's not the reading Fateh, reading Kalma is not homework for our kids. That is completely unacceptable. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಶಾಲೆಗಳಲ್ಲಿ ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಇವ್ರ ಮನಸ್ಥಿತಿ ಏನು ಅಂತ? ರಾಮ್, ಈ ಒಂದು ಪ್ರಕರಣವನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಈ ಪ್ರಕರಣ ಒಬ್ಬ ಶಿಕ್ಷಕಿ ತಾನು ವೈಯಕ್ತಿಕವಾಗಿ ಈ ರೀತಿಯಾದಂತಹ ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ. ಹೈದರಾಬಾದ್ನ ಸಯೀದಾಬಾದ್ ಅನ್ನೋ ಪ್ರದೇಶದಲ್ಲಿರುವಂತಹ ದಿ ಸಕ್ಸಸ್ ಸ್ಕೂಲ್ ಅನ್ನೋ ಶಾಲೆ ಏನಿದೆ, ಅದು ಹೈದರಾಬಾದ್ನ ಹಲವೆಡೆ ವಿವಿಧ ಬ್ರಾಂಚ್ ಗಳನ್ನ ಹೊಂದಿರುವಂತಹ ಶಾಲೆ. ಈ ಶಾಲೆಯ ಒಂದು ಸಯೀದಾಬಾದ್ ಬ್ರಾಂಚ್ ಏನಿದೆ, ಅಲ್ಲಿ ಇರುವಂತಹ ಒಂದು ಶಾಖೆನಲ್ಲಿ ಈ ಒಂದು ಶಿಕ್ಷಕಿ ಆಯಿಷಾ ಪರ್ವೀನ್ ಅನ್ನೋರು ಕೆಲಸ ಮಾಡ್ತಿದ್ರು. ಇವರು ಈ ಹಿಂದೆ ಕೂಡ ಹಿಂದೂ ವಿದ್ಯಾರ್ಥಿಗಳಿಗೂ ಕೂಡ ಕಲ್ಮಾ ಅನ್ನ ಓದಿ ಅಂತ ಹೇಳ್ಬಿಟ್ಟು ಅವರ ಒಂದು ಡೈರಿ ಏನ್ ಬರುತ್ತೆ, ವಿದ್ಯಾರ್ಥಿಗಳ ಡೈರಿ, ಹೋಮ್ ವರ್ಕ್ ಕೊಡುವಂತ ಡೈರಿ, ಆ ಡೈರಿಯಲ್ಲಿ ಬರೆದು ಕಳಿಸ್ತಿದ್ರು. ಈ ಹಿಂದೆನೂ ಕೂಡ ಪೋಷಕರು ಗಮನಿಸಿದ್ರು. ಆದ್ರೆ ಕಲ್ಮಾ ಅಂತ ಬರೆದು ಆ ನಂತರ ಅದನ್ನು ಒಡೆದಾಕಿ ಕಳಿಸಿದ್ರು, ಅಂದ್ರೆ ಕಾಟ್ ಮಾಡಿದ್ರು ಅದನ್ನ. ಆದ್ರೆ ಇದೀಗ ಬಂದಿರೋಂತ ಇದ್ರಲ್ಲಿ ಏನಂದ್ರೆ ಕೇವಲ ಕಲ್ಮಾ ಮಾತ್ರ ಅಲ್ಲ, ಸೂರಾ ಅಲ್ ಫತಾ ಅಂತ ಏನ್ ಕರೀತಾರೆ ಅದನ್ನ ಕೂಡ ಓದಿ ಅಂತೇಳಿ. ಅಂದ್ರೆ ಕಲ್ಮಾ ಅಂದ್ರೆ ಪ್ರವಾದಿಗಳನ್ನ ಹೊಗಳೋ ಅಂತಹ ಒಂದು ಸಾಲುಗಳು, ಮತ್ತೆ ಸೂರಾ ಅಲ್ ಫತಾ ಕೂಡ ಅದೇ ಆಗಿರುತ್ತೆ. ಅದು ಇಸ್ಲಾಂ ಧರ್ಮದಲ್ಲಿ ಪ್ರವಾದಿಗಳನ್ನ ಹೊಗಳೋ ಅಂತಹ ಒಂದು ಗೀತೆ ಆಗಿರುತ್ತೆ. ಅದನ್ನ ಬಾಯಟ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ರು ಅಂತೇಳಿ. ಆದ್ರೆ ಶಾಲೆಗೂ ಮತ್ತೆ ಈ ಶಿಕ್ಷಕಿ ಬರ್ದಿರೋಂತ ಈ ಒಂದು ಕೊಟ್ಟಿರೋ ಹೋಮ್ ವರ್ಕ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗ ತಿಳಿದು ಬರ್ತಾ ಇದೆ. ಶಿಕ್ಷಕಿ ತಾನು ವೈಯಕ್ತಿಕವಾಗಿ ಈ ರೀತಿಯಾದಂತಹ ಒಂದು
ಹೋಮ್ ವರ್ಕ್ ನ ಕೊಟ್ಟಿದ್ರು. ಮತ್ತೆ ಮಕ್ಕಳ ಡೈರಿಯಲ್ಲಿ ಈ ರೀತಿ ಯಾವುದೇ ಒಂದು ಧರ್ಮದ ಪ್ರಾರ್ಥನೆಯನ್ನ ಕಲಿಸೋದ್ರ ಬಗ್ಗೆ ಯಾವುದೇ ಶಾಲಾ ಆಡಳಿತ ಮಂಡಳಿ ಕೂಡ ಸಮ್ಮತಿ ಕೊಟ್ಟಿಲ್ಲ. ಆದ್ರೆ ವಿದ್ಯಾರ್ಥಿಯ ಒಂದು ಡೈರಿಯಲ್ಲಿ ಈ ರೀತಿಯಂತ ಬರ್ದಿರೋದನ್ನ ಗಮನಿಸಿ ಒಂದು ಹಿಂದೂ ಪೋಷಕರು ಶಾಲಾ ಆಡಳಿತ ಮಂಡಳಿಯನ್ನ ತರಾಟೆಗೆ ತರುವಂತ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಕಟ್ಟುನಿಟ್ಟಾಗಿ ಹೇಳಿದೆ, ನಾವು ಯಾವುದೇ ಒಂದು ಧರ್ಮದ ಪ್ರಾರ್ಥನೆ ಕಲಿಯೋದಕ್ಕೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿದ್ಲ, ಮತ್ತೆ ಡೈರಿಯಲ್ಲೂ ಕೂಡ ಹೋಮ್ ವರ್ಕ್ ಅಲ್ಲಿ ಆ ರೀತಿ ಬರ್ದ್ಕೊಟ್ಟಿಲ್ಲ. ಈ ರೀತಿ ಕಲ್ಮವನ್ನ ಬಾಯಾಟ್ ಮಾಡು ಅಂತ ಹೇಳ್ಬಿಟ್ಟು ಶಿಕ್ಷಕಿ ಏನು ಆಯಿಷಾ ಪರ್ವೀನ್ ಬರ್ಕೊಟ್ಟಿದ್ದಾರೆ, ಅದು ಅವರು ವೈಯಕ್ತಿಕವಾಗಿ ಮಾಡಿರೋಂಥ ತಪ್ಪು, ಅದು ಶಾಲೆಯ ಸೂಚನೆ ಅಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೊಟ್ಟಿರೋದು ಮಾತ್ರ ಅಲ್ಲ, ಪರ್ವೀನ್ ಏನಿದ್ದಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ, ಈ ಕೂಡಲೇ ಜಾರಿಗೆ ಬರುವಂತೆ. ಜೊತೆಗೆ ಏನೊಂದು ದಿ ಸಕ್ಸಸ್ ಸ್ಕೂಲ್ ಏನಿದೆ ಅದರ ಒಂದು ಯಾವುದೇ ಶಾಖೆಯಲ್ಲೂ ಕೆಲಸ ಮಾಡದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಪೋಷಕರು ಆರೋಪ ಮಾಡಿದ್ದಾರೆ. ಜೊತೆಗೆ ಸೈದಾಬಾದ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.